ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿರಾಜು ಬಿ, ವಕೀಲರು, HD ಕೋಟೆ ವಕೀಲರ ಸಂಘದ ಸಹ ಕಾರ್ಯದರ್ಶಿ. ಈ ದಿನ ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ವರದಕ್ಷಿಣೆ ಎಂದರೇನು, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಬಂದಿರುತ್ತೇನೆ. ವರದಕ್ಷಿಣೆ ಎಂದರೆ ಅದು ಹೇಗೆ ಪ್ರಾರಂಭವಾಯಿತು ಮತ್ತು ಯಾವಾಗ ಪ್ರಾರಂಭವಾಯಿತು? ವರದಕ್ಷಿಣೆ ಭಾರತದಲ್ಲಿ ಬಹಳ ಸಮಯದಿಂದ ಅಸ್ತಿತ್ವದಲ್ಲಿರುವ, ಆಳವಾಗಿ ಬೇರೂರಿರುವ ಸಾಮಾಜಿಕ ದುಷ್ಟತನಗಳಲ್ಲಿ ಒಂದಾಗಿದೆ. ಭಾರತದಲ್ಲಿನ ವರದಕ್ಷಿಣೆ ವ್ಯವಸ್ಥೆಯು ಮದುವೆಯ ಷರತ್ತಿನಂತೆ ವರನಿಗೆ ಅಥವಾ ಅವನ ಕುಟುಂಬಕ್ಕೆ ನಗದು ಮತ್ತು ಸರಕುಗಳು ಮತ್ತು ಆಸ್ತಿ ಇತ್ಯಾದಿಗಳನ್ನು ನೀಡುವುದನ್ನು ಈ ವರದಕ್ಷಿಣೆ ಎಂದು ಕರೆಯಲಾಗುತ್ತದೆ. ಇದು ಇತ್ತೀಚಿನ ಪರಿಕಲ್ಪನೆಯಲ್ಲ, ಅಂದರೆ ಬ್ರಿಟಿಷರ ಆಳ್ವಿಕೆಗೂ ಮೊದಲೇ ಪ್ರಾರಂಭವಾಗಿತ್ತು. ಆದರೆ ಆ ಸಮಯದಲ್ಲಿ ವರದಕ್ಷಿಣೆ ವ್ಯವಸ್ಥೆ ಇಂದಿನ ಆಲೋಚನೆ ಎಂದರೆ ಮದುವೆಯ ನಂತರ ವಧು ಮತ್ತು ಆರ್ಥಿಕವಾಗಿ ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು, ಸಂತೋಷದ ಜೀವನವನ್ನು ನಡೆಸಲು ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಅವಳು ಹೊಂದಿದ್ದಾಳೆ ಎಂದು ಖಚಿತಪಡಿಸಿಕೊಳ್ಳುವುದು. ಅಂದರೆ ಬ್ರಿಟಿಷರು ಮಹಿಳೆಯರು ಆಸ್ತಿ ಹೊಂದಿರುವುದನ್ನು ನಿಷೇಧಿಸುವ ನಿಯಮ ಜಾರಿಗೆ ತಂದಾಗ ಮಹಿಳೆಯರು ಆಸ್ತಿ ಹೊಂದುವ ಹಕ್ಕನ್ನು ಕಳೆದುಕೊಂಡರು. ಇದು ಗೊಂದಲ ಸೃಷ್ಟಿಸಿದೆ, ಯಾಕೆಂದರೆ ಮಹಿಳೆ ಹೊಂದಿರುವ ಎಲ್ಲ ಆಸ್ತಿ ನೇರವಾಗಿ ಅವಳ ಗಂಡನಿಗೆ ಹೋಗುತ್ತದೆ, ಅವಳಿಗೆ ಏನೂ ಸಿಗುವುದಿಲ್ಲ. ಮತ್ತು ಈ ಪುರುಷರು ಮಹಿಳೆಯರಿಗೆ ಕಿರುಕುಳ ನೀಡಲು ಪ್ರಾರಂಭಿಸುವುದರಿಂದ ಇದು ಮಹಿಳೆಯರಲ್ಲಿ ಪ್ರಾಬಲ್ಯ ಭಾವನೆಯನ್ನು ಸೃಷ್ಟಿಸಿದೆ. ವರದಕ್ಷಿಣೆ ವ್ಯವಸ್ಥೆಯು ಭಾರತದಲ್ಲಿ 1961ರಲ್ಲಿ ಪ್ರಾರಂಭವಾಯಿತು ಮತ್ತು ಅಸಂಖ್ಯಾತ ಸಮಸ್ಯೆಗಳಿಂದ ಕಾರಣವಾಯಿತು. ವರದಕ್ಷಿಣೆ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳು ಧರ್ಮ, ಜಾತಿ, ಮತ ಮತ್ತು ಸ್ಥಳೀಯ ಅವಲಂಬಿಸಿ ಬದಲಾಗುತ್ತವೆ ಮತ್ತು ನಿಖರವಾದ ಕಾರಣಗಳನ್ನು ನಿರ್ಣಯಿಸುವುದು ತುಂಬ ಕಷ್ಟಕರ. ವರದಕ್ಷಿಣೆ ವ್ಯವಸ್ಥೆಯು ಕೆಲವು ಕಾರಣಗಳು ನೋಡಬಹುದಾದರೆ, ಏಕೆ ಈ ವರದಕ್ಷಿಣೆ, ಈ ಪಿಡುಗು ಇನ್ನೂ ನಮ್ಮ ದೇಶದಲ್ಲಿ ತೊಲಗುತ್ತಿಲ್ಲ, ಅದಕ್ಕೆ ಏನು ಕಾರಣ ಎಂದು ಅಧ್ಯಯನ ಮಾಡಿದಾಗ ಗೊತ್ತಾಗುವುದು. ಮೊದಲಿಗೆ ಶಿಕ್ಷಣದ ಕೊರತೆ. ವಧು ಮತ್ತು ಅವರ ಕುಟುಂಬಗಳಲ್ಲಿ ವರದಕ್ಷಿಣೆಯನ್ನು ನಿಷೇಧಿಸುವ ಅಸ್ತಿತ್ವದಲ್ಲಿರುವ ಕಾನೂನುಗಳ ಬಗ್ಗೆ ಅರಿವನ್ನು ಅಥವಾ ಶಿಕ್ಷಣದ ಕೊರತೆಯು ಪ್ರಚಲಿತ ವರದಕ್ಷಿಣೆ ವ್ಯವಸ್ಥೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಉನ್ನತ ಶಿಕ್ಷಣದ ಕೊರತೆಯಿಂದಾಗಿ ಅವರಲ್ಲಿ ಹೆಚ್ಚಿರುವ ತಮ್ಮ ಹಕ್ಕುಗಳು ಮತ್ತು ಕಾನೂನನ್ನು ನಿರ್ಲಕ್ಷಿಸುತ್ತದೆ. ಅದರಿಂದ ಅವರ ಅಜ್ಜ ಅಜ್ಜಿ ಅವರಿಗೆ ರವಾನಿಸುವ ಎಲ್ಲವನ್ನು ಸ್ವೀಕರಿಸುತ್ತದೆ. ಎರಡನೇದು ಪಿತೃಪ್ರಧಾನ ಸಮಾಜ. ಪುರುಷನು ಶ್ರೇಷ್ಠ ಸ್ಥಾನಮಾನವನ್ನು ಹೊಂದಿರುವ ಮತ್ತು ತನ್ನ ಮನೆಗಳಲ್ಲಿ ಹಾಗೂ ಸಮಾಜದಲ್ಲಿ ಪ್ರಾಬಲ್ಯದ ವಾತಾವರಣವನ್ನು ಸೃಷ್ಟಿಸಲು ಅನುಮತಿಸಲಾದ ಮತ್ತೊಂದು ಸಾಮಾಜಿಕ ವ್ಯವಸ್ಥೆ ಪಿತೃಪ್ರಭುತ್ವ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪುರುಷರಿಗೆ ಶ್ರೇಷ್ಠ ಸ್ಥಾನಮಾನವನ್ನು ನೀಡಲಾಗಿದೆ. ಅಲ್ಲಿ ಮಹಿಳೆಯರಿಗೆ ತಮ್ಮ ಮತ ಚಲಾಯಿಸಲು ಅಥವಾ ಕುಟುಂಬದೊಳಗೆ ತಮ್ಮ ಅಭಿಪ್ರಾಯವನ್ನು ನೀಡಲು ಸಹ ಅವಕಾಶವಿರುವುದಿಲ್ಲ.
ಇದು ಪುರುಷರು ಮದುವೆಯ ಪ್ರತಿಯಾಗಿ ವರದಕ್ಷಿಣೆ ಮುಂತಾದ ಅನಗತ್ಯ ಬೇಡಿಕೆಗಳನ್ನು ಕೇಳುವ ಹಕ್ಕನ್ನು ನೀಡುತ್ತದೆ. ಏಕೆಂದರೆ ಮಹಿಳೆಯರು ಅದನ್ನು ನಿರಾಕರಿಸಲು ಯಾವುದೇ ಮಾರ್ಗವಿಲ್ಲ. ಈ ರೀತಿಯಾಗಿ ಪುರುಷರು ಸಮಾಜದಲ್ಲಿ ತಮ್ಮ ಉನ್ನತ ಪಾತ್ರದ ಸ್ಥಾನಮಾನವನ್ನು ಪೂರೈಸುತ್ತಾರೆ. ಅಂದರೆ ಈ ಪಿತೃಪ್ರಧಾನದಲ್ಲಿ ಅಂದರೆ ಪುರುಷರಿಗೆ ಆದ್ಯತೆ ಇರುವುದರಿಂದ ಅವರು ಶ್ರೇಷ್ಠರು, ಅವರಿಗೆ ವರದಕ್ಷಿಣೆ ನೀಡಬೇಕು ಎಂಬ ಒಂದು ಪಿಡುಗನ್ನು ಸಮಾಜದಲ್ಲಿ ಕೆಲವಷ್ಟು ಮಂದಿಗಳು ಹೊಂದಿರುತ್ತಾರೆ. ಅದನ್ನು ತೊಡೆದು ಹಾಕಬೇಕು. ನಂತರದಲ್ಲಿ ದುರಾಸೆ, ವರನ ಶಿಕ್ಷಣ, ವೃತ್ತಿ ಮತ್ತು ಸಂಪತ್ತನ್ನು ಸರಿದೂಗಿಸಲು ವರದಕ್ಷಿಣೆಯನ್ನು ನೀಡುವಂಥದ್ದು. ಅಂದರೆ ಯಾರಿಗೆ ವರನಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ವರನು ಶ್ರೀಮಂತನಾಗಿರುತ್ತಾನೆ, ಅವನಿಗೆ ಸರಿಸಮವಾಗಿ ನಾವು ಅವನಿಗೆ ಉಡುಗೊರೆಯಾಗಿ ಅಥವಾ ವರದಕ್ಷಿಣೆಯನ್ನು ನೀಡಿದರೆ ನಮ್ಮ ಘನತೆ ಗೌರವ ಹೆಚ್ಚಾಗುತ್ತದೆ ಎಂಬುದು ಕೆಟ್ಟ ಪರಿಕಲ್ಪನೆಯನ್ನು ಹೊಂದುವುದು ಸಹ ಒಂದು ಅಪರಾಧವಾಗಿದೆ. ಹಾಗೆ ಸಾಮಾಜಿಕ ಸ್ಥಾನಮಾನ, ಭಾರತದಲ್ಲಿ ಮದುವೆಯ ಪ್ರಸ್ತಾಪಗಳನ್ನು ಕಳೆದುಕೊಳ್ಳುವುದನ್ನು ಅಗತ್ಯ ಅಗೌರವ ವಿಷಯವೆಂದು ಪರಿಗಣಿಸಲಾಗುತ್ತದೆ. ವಧುವಿನ ಕುಟುಂಬದ ಸಾಮಾಜಿಕ ಸ್ಥಾನಮಾನಕ್ಕೆ ಹಾನಿ ಮಾಡುತ್ತದೆ. ಹೀಗಾಗಿ ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ರಕ್ಷಿಸಿಕೊಳ್ಳಲು ಕುಟುಂಬಗಳು ತಮ್ಮ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ವರದಕ್ಷಿಣೆ ಬೇಡಿಕೆಯನ್ನು ಸ್ವೀಕರಿಸುತ್ತಾರೆ. ಹಾಗೆ ವರದಕ್ಷಿಣೆ ಕಾನೂನುಗಳನ್ನು ದುರ್ಬಲ ಅನುಷ್ಠಾನ, ಅಂದರೆ ಇಂತಹ ದುಷ್ಟ ವ್ಯವಸ್ಥೆಯಿಂದ ಮಹಿಳೆಯರನ್ನು ರಕ್ಷಿಸಲು ಸಂವಿಧಾನವು ಹಲವಾರು ಕಾನೂನುಗಳನ್ನು ನೀಡಿದೆ. 1961ರ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಮತ್ತು 2005ರ ಗೃಹ ಹಿಂಸಾಚಾರದಿಂದ ಮಹಿಳೆಯ ರಕ್ಷಣೆ ಕಾಯ್ದೆ ಮುಂತಾದ ಕಾನೂನುಗಳನ್ನು ಬಹಳ ದಿನದಿಂದಲೂ ಚಾಲ್ತಿಯಲ್ಲಿ ಇದ್ದರೂ ಸಹ ಅಜ್ಞಾನದ ಮುಸುಕಿನಡಿಯಲ್ಲಿ ಜನರು ಸಾಮೂಹಿಕವಾಗಿ ಭಾಗವಹಿಸುವಿಕೆಗಾಗಿ ಈ ಕಾನೂನುಗಳನ್ನು ಅನುಷ್ಠಾನವು ಪರಿಣಾಮಕಾರಿಯಾಗಿಲ್ಲ. ಹಾಗಾಗಿ ಎಷ್ಟೇ ಕಾನೂನು ಇದ್ದರೂ ಸಹ ಅದನ್ನು ಲೆಕ್ಕಿಸದೆ ಕೆಲವು ಪಿಡುಗುಗಳಿಗೆ ಬಲಿಪಶು ಆಗಿ ವರದಕ್ಷಿಣೆಯನ್ನು ಈಗಲೂ ಸಹ ನೀಡುತ್ತಾರೆ. ಅದನ್ನು ಕೆಲವರು ಪ್ರಶ್ನಿಸಿದರೆ ಅದು ವರದಕ್ಷಿಣೆ ಅಲ್ಲ, ನನ್ನ ವರನಿಗೆ ಕೊಡುವಂಥ ಉಡುಗೊರೆ ಎಂದು ತಮ್ಮ ತಬ್ಬಿಬ್ಬಾಗಿ ಬಾಯಿ ಮುಚ್ಚಿಸುತ್ತಾರೆ. ವರದಕ್ಷಿಣೆ ವ್ಯವಸ್ಥೆಯು ಕೆಲವೊಂದು ಪರಿಣಾಮಗಳು ನೋಡುವುದಾದರೆ, ವರದಕ್ಷಿಣೆಗೆ ಸಂಬಂಧಿಸಿದ ದೌರ್ಜನ್ಯ. ಪ್ರಸ್ತುತ ಭಾರತದಲ್ಲಿ ಅಂದರೆ ವಿಶ್ವದಲ್ಲೇ ಅತಿ ಹೆಚ್ಚು ವರದಕ್ಷಿಣೆ ಸಂಬಂಧಿತ ಸಾವುಗಳು ಹೊಂದಿದ್ದು, ಪ್ರತಿ 90 ನಿಮಿಷಕ್ಕೆ ಸರಾಸರಿ ಒಂದು ಸಾವು ಸಂಭವಿಸುತ್ತಿದೆ. ವರದಕ್ಷಿಣೆ ಸಂಬಂಧಿತ ದೌರ್ಜನ್ಯವು ವರದಕ್ಷಿಣೆಗಾಗಿ ಮಹಿಳೆಯರಿಗೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡುವುದನ್ನು ಒಳಗೊಂಡಿದೆ. ಅವುಗಳನ್ನು ಚಿತ್ರಹಿಂಸೆ ನೀಡಿ ಕೊಲ್ಲುವುದು ಸಮಾಜದಲ್ಲಿ ಸಾಮಾನ್ಯ ಅಭ್ಯಾಸವಾಗಿದೆ. ಈ ದೌರ್ಜನ್ಯವು ಬಹಳ ಮಟ್ಟಿಗೆ ಕಡಿಮೆಯಾಗಿದೆ, ಆದರೆ ಗ್ರಾಮೀಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅಲ್ಲಿ ಜನರು ಹೆಚ್ಚು ತಿಳಿದಿರುವುದಿಲ್ಲ. ಹೆಚ್ಚು ಶಿಶು ಹತ್ಯೆ, ಅಂದರೆ ಹೆಣ್ಣು ಶಿಶು ಹತ್ಯೆ ಎಂದರೆ ಮದುವೆ ಸಮಯದಲ್ಲಿ ವರದಕ್ಷಿಣೆ ನೀಡುವುದಾಗಿ ಬೆದರಿಕೆ ಹಾಕಿ ಅಥವಾ ವರದಕ್ಷಿಣೆ ನೀಡದಿದ್ದರೆ ಗಂಡಂದಿರು ಹೆಣ್ಣು ಶಿಶುವನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿ ಹೆಣ್ಣು ಶಿಶುವನ್ನು ಅವರ ಪೋಷಕರು ಅಥವಾ ಕುಟುಂಬ ಸದಸ್ಯರುಗಳು ಉದ್ದೇಶಪೂರ್ವಕವಾಗಿ ಕೊಲ್ಲುವುದು, ಇದು ಸಹ ಒಂದು ಅಪರಾಧ. ವರದಕ್ಷಿಣೆ ವ್ಯವಸ್ಥೆಯನ್ನು ನಿಲ್ಲಿಸುವುದು ಹೇಗೆ? ವರದಕ್ಷಿಣೆ ಪದ್ಧತಿ ಎಷ್ಟರ ಮಟ್ಟಿಗೆ ಬೇರು ಬಿಟ್ಟಿದೆ ಎಂದರೆ, ಈ ವ್ಯವಸ್ಥೆಯನ್ನು ನಿಲ್ಲಿಸುವುದು ಕೆಲವು ಮಾರ್ಗಗಳೇನು ಅಥವಾ ವರದಕ್ಷಿಣೆ ವ್ಯವಸ್ಥೆಯನ್ನು ಹೇಗೆ ನಿಲ್ಲಿಸುವುದು ಎಂದು ಜನರು ಪ್ರಶ್ನಿಸುತ್ತಾರೆ. ಈ ದುಷ್ಟ ವ್ಯವಸ್ಥೆಯು ಎಲ್ಲ ಮಾನವೀಯತೆಗೆ ಹಾನಿ ಮಾಡುವ ಮೊದಲು ಅದನ್ನು ನಿಲ್ಲಿಸಲು ಇದು ಸಕಲ ಈ ದುಷ್ಟ ವ್ಯವಸ್ಥೆಯನ್ನು ನಿಲ್ಲಿಸಲು ಸರ್ಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದೆ. ಆದರೆ ಅಂಥ ಆಳವಾಗಿ ಬೇರೂರಿರುವ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಕಾನೂನುಗಳನ್ನು ರಚಿಸುವುದು ಸಾಕಾಗುವುದಿಲ್ಲ. ಸಮಾಜವು ಕೆಳಗೆ ಉಲ್ಲೇಖಿಸಿದಂಥ ಕೆಲವು ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಜಾಗೃತಿ ಮೂಡಿಸಬೇಕು. ಅಂದರೆ ಈ ವ್ಯವಸ್ಥೆ ಏನಿದೆ ಅದನ್ನು ತೊಡೆದು ಹಾಕಲು ವಧು ಮತ್ತು ಅವರ ಕುಟುಂಬಗಳಲ್ಲಿ ಜಾಗೃತಿ ಮೂಡಿಸುವುದು ಸಾಕು. ಏಕೆಂದರೆ ಯಾರಾದರೂ ವರದಕ್ಷಿಣೆ ಕೇಳಿದಾಗ ಅವರು ಅದನ್ನು ಪಾಲಿಸುವಂತೆ ಜನರಿಗೆ ಅವರ ಹಕ್ಕುಗಳ ಮತ್ತು ಶಿಕ್ಷಣ ನೀಡುವುದು ಮುಖ್ಯ.
ಇದಕ್ಕಾಗಿ ನಿಮ್ಮ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವುದು ಮತ್ತು ಅವರಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶ ಮಾಡಿಕೊಡುವುದು ಮುಖ್ಯವಾಗಿರುತ್ತದೆ. ಇದರಿಂದ ಆಕೆಗೆ ತನ್ನ ಹಕ್ಕುಗಳ ಬಗ್ಗೆ ನಿಖರವಾಗಿ ತಿಳಿಯುತ್ತದೆ. ಪಿತೃಪ್ರಭುತ್ವದ ನಿರ್ಮೂಲನೆ ಅಂದರೆ ಪಿತೃಪ್ರಭುತ್ವದ ವ್ಯವಸ್ಥೆಯಿಂದ ಉಂಟಾಗುವ ಮಹಿಳೆಯರಲ್ಲಿ ಪ್ರಾಬಲ್ಯದ ಭಾವನೆಯನ್ನು ತೊಡೆದು ಹಾಕುವುದು. ನಿಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲೂ ಧ್ವನಿ ಎತ್ತಲು ಕಲಿಸಿ, ಅವಳು ಬಳಸಿದರೆ ನಿಮ್ಮ ನಿರ್ಧಾರಗಳನ್ನು ಗೌರವಿಸುವಂತೆ ಒತ್ತಾಯಿಸಬೇಡಿ. ಹಲವು ವರ್ಷಗಳ ಆಧುನೀಕರಣ ಹಾಗೂ ಅಭಿವೃದ್ಧಿಯ ನಂತರವೂ ವರದಕ್ಷಿಣೆ ವ್ಯವಸ್ಥೆಯು ಭಾರತದ ಇಂದಿಗೂ ಎದುರಿಸುತ್ತಿರುವ ಪಾಪವಾಗಿದೆ. ವರದಕ್ಷಿಣೆ ವ್ಯವಸ್ಥೆಯ ಪರಿಣಾಮಗಳು ಇಂದಿಗೂ ಮಹಿಳೆಯರ ಮೇಲೆ ಅನೇಕ ಪರಿಣಾಮಗಳು ಬೀರುತ್ತವೆ. ಇದು ಈಗಾಗಲೇ ಅನೇಕ ಮುಗ್ಧ ಜೀವಿಗಳನ್ನು ಬಲಿ ತೆಗೆದುಕೊಂಡಿದೆ ಮತ್ತು ಇತರ ವಿನಾಶಗಳಿಗೂ ಕಾರಣಗಳಾಗಿವೆ. ಅದರಿಂದ ಮಹಿಳೆಯರ ಮೇಲಿನ ಇಂಥ ಕಿರುಕುಳವನ್ನು ತಡೆಯಲು ವೈಯಕ್ತಿಕ ಮಟ್ಟದಲ್ಲಿಯೂ ಸಹ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ವರದಕ್ಷಿಣೆಯ ವಿರುದ್ಧ ಕೆಲವೊಂದು ಕಾನೂನುಗಳನ್ನು ತಿಳಿಸುವುದಾದರೆ, ವರದಕ್ಷಿಣೆಗೆ ಸಂಬಂಧಿಸಿದ ಮೊದಲು ಅಖಿಲ ಭಾರತ ಶಾಸಕಾಂಗ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಆಗಿದ್ದು, ಈ ಶಾಸನವು ಜುಲೈ 1, 1961ರಿಂದ ಜಾರಿಗೆ ಬಂದಿತು. ವರದಕ್ಷಿಣೆ ವಿರುದ್ಧ ಭಾರತೀಯ ಕಾನೂನುಗಳನ್ನು ದಶಕಗಳಿಂದ ಜಾರಿಯಲ್ಲಿದ್ದರೂ ಅವು ನಿಷ್ಪರಿಣಾಮಕಾರಿಯಾಗಿವೆ ಎಂದು ಹೆಚ್ಚಾಗಿ ಇದನ್ನು ಟೀಕಿಸಲಾಗುತ್ತದೆ. ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 498A ಪ್ರಕಾರ ಪತ್ನಿ ವರದಕ್ಷಿಣೆ ಕಿರುಕುಳದ ಬಗ್ಗೆ ದೂರು ನೀಡಿದರೆ ವರ ಮತ್ತು ಅವನ ಕುಟುಂಬವನ್ನು ಸ್ವಯಂಚಾಲಿತವಾಗಿ ಬಂಧಿಸಬೇಕು ಎಂದು ಕಾನೂನು ಹೇಳುತ್ತದೆ. ದುರುಪಯೋಗ ಪಡಿಸಿಕೊಳ್ಳಲಾಗುತ್ತದೆ. ಹಾಗೆ 2014ರಲ್ಲಿ ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಅನುಮೋದನೆಯಿಂದಾಗಿ ಕೆಲವು ಬಂಧನಗಳನ್ನು ಮಾಡಲಾಗುವುದಿಲ್ಲ ಎಂದು ತೀರ್ಪು ನೀಡಿತು. ಹೆಚ್ಚುತ್ತಿರುವ ವರದಕ್ಷಿಣೆ ಸಂಬಂಧಿತ ಅಪರಾಧಗಳಿಗೆ ಪ್ರಕ್ರಿಯೆಯಾಗಿ ಭಾರತ ಸರ್ಕಾರವು ಮಹಿಳೆಯರಿಗೆ ಕಾನೂನು ರಕ್ಷಣೆಯನ್ನು ಹೆಚ್ಚಿಸಲು 1983ರಲ್ಲಿ IPCಯ ಸೆಕ್ಷನ್ 498A ಮತ್ತು CRPC ಸೆಕ್ಷನ್ 198A ಸೇರಿದಂತೆ ಹಲವಾರು ಕಾನೂನುಗಳನ್ನು ನಿಬಂಧನೆಗಳನ್ನು ಪರಿಚಯಿಸಿತು. ನಂತರ 2005ರಲ್ಲಿ ದೇಶೀಯ ಹಿಂಸಾಚಾರದಿಂದ ಮಹಿಳೆಯ ರಕ್ಷಣೆಗೆ ಕಾಯ್ದೆಯನ್ನು ಜಾರಿಗೆ ತಂದಿತು. ವರದಕ್ಷಿಣೆಯ ಸಾವುಗಳನ್ನು ನಿರ್ದಿಷ್ಟವಾಗಿ ಪರಿಹರಿಸಲು ಸೆಕ್ಷನ್ 304B ಪರಿಚಯವನ್ನು ಒಳಗೊಂಡು ಈ ಸುಧಾರಣೆಯ ಹೊರತಾಗಿಯೂ ಈ ಕ್ರಮಗಳನ್ನು ಪರಿಣಾಮಕಾರಿತ್ವವನ್ನು ವ್ಯಾಪಕವಾಗಿ ಟೀಕಿಸಲಾಗಿದೆ. ಸರ್ಕಾರವು ಅಂದರೆ ಸಾಕ್ಷಿ ಕಾಯ್ದೆ ಸೆಕ್ಷನ್ 113B ಮತ್ತು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 304Bಯನ್ನು ಸೇರಿಸಿತು. ಇದು ಮಹಿಳೆಯ ಅಕಾಲಿಕ ಮರಣದ ಮೊದಲು ವರದಕ್ಷಿಣೆಯ ಬೇಡಿಕೆಗೆ ಒಳಪಟ್ಟರೆ ಗಂಡ ಮತ್ತು ಅವನ ಕುಟುಂಬವು ಆ ಸಾವಿಗೆ ಕಾರಣ ಎಂದು ಭಾವಿಸಲಾಗುತ್ತದೆ ಎಂದು ನೋಡಬಹುದು. IPC ಸೆಕ್ಷನ್ 498A ಇದನ್ನು 2023ರಲ್ಲಿ BNS ಸೆಕ್ಷನ್ 84 ಎಂದು ನಿಬಂಧನೆ ಮಾಡಲಾಯಿತು. ಅಂದರೆ CRPC ಮತ್ತು IPCನ BNS ಎಂದು ಹೊಸದಾಗಿ ಕೆಲವೊಂದು ಸೆಕ್ಷನ್ಗಳನ್ನು ಜೋಡಣೆ ಸಹ ಮಾಡಲಾಗಿದೆ. BNSನ ವಿಭಾಗ 84ರ ನಿಬಂಧನೆಗೆ ಸಂಬಂಧಪಟ್ಟಂತೆ ಅಪರಾಧಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಮತ್ತು ದಂಡವನ್ನು ಪಾವತಿಸಬಹುದು. ಅಂದರೆ ಮಹಿಳೆಯ ಜೀವ ಮತ್ತು ಅಂಗಾಂಗ ಆರೋಗ್ಯಕ್ಕೆ ಗಂಭೀರವಾದ ಗಾಯ ಅಥವಾ ಅಪಾಯವನ್ನು ಉಂಟುಮಾಡುವ, ಆತ್ಮಹತ್ಯೆಗೆ ಪ್ರೇರೇಪಿಸುವ ಯಾವುದೇ ಉದ್ದೇಶಪೂರ್ವಕ ನಡವಳಿಕೆಯನ್ನು ಕ್ರೌರ್ಯ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ದೂರನ್ನು ಸಲ್ಲಿಸುವುದು ನೊಂದ ಮಹಿಳೆ ಅಥವಾ ರಕ್ತ ಸಂಬಂಧ ಅಂದರೆ ಅವರ ತಂದೆ ತಾಯಿಗಳು, ಮದುವೆ ಅಥವಾ ದತ್ತು ಸ್ವೀಕಾರದ ಮೂಲಕ ಅವರಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿ ದೂರನ್ನು ಸಲ್ಲಿಸಬಹುದು. ಅಥವಾ ಸಂಬಂಧಿಕರು ಇಲ್ಲದಿದ್ದರೆ ರಾಜ್ಯ ಸರ್ಕಾರದಿಂದ ಸೂಚಿಸಲಾದ ಸಾರ್ವಜನಿಕರ ಸೇವಕರು ದೂರು ಸಲ್ಲಿಸಬಹುದು. ಇದರ ಕಾಲ ಪರಿಮಿತಿ ಅಂದರೆ ಯಾವಾಗ ಸಲ್ಲಿಸಬಹುದು ಎಂದರೆ ಆಪಾದಿತ ಘಟನೆ ನಡೆದು 3 ವರ್ಷಗಳ ಒಳಗೆ ದೂರನ್ನು ಸಲ್ಲಿಸಬಹುದು. ಇದು ಜಾಮೀನು ರಹಿತ
ಅಪರಾಧವಾಗಿದೆ. ಸಂಜ್ಞೆ ಮತ್ತು ಜಾಮೀನು ರಹಿತವಾಗಿರುತ್ತದೆ. ಆರೋಪಿಯನ್ನು ತಕ್ಷಣವೇ ವಶಕ್ಕೆ ಪಡೆಯಲು ಸಾಧ್ಯವಿದೆ. 2005ರಲ್ಲಿ ಕೌಟುಂಬಿಕ ಹಿಂಸಾಚಾರ ಕಾಯ್ದೆಯನ್ನು ಇದು ತಿಳಿಸಿಕೊಡುತ್ತದೆ. ಅಂದರೆ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆಗೆ ಸಮಗ್ರ ಕಾನೂನು ಚೌಕಟ್ಟನ್ನು ಒದಗಿಸಲು ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಕೆಲವು ಸಂದರ್ಭಗಳಲ್ಲಿ ವರದಕ್ಷಿಣೆ ಕೇಳುವುದು ಮಹಿಳೆಯರ ವಿರುದ್ಧದ ಅಪರಾಧಗಳಿಗೆ ಕಾರಣವಾಗಿದೆ. ಭಾವನಾತ್ಮಕ ನಿಂದನೆ ಮತ್ತು ಗಾಯದಿಂದ ಹಿಡಿದು ಸಾವಿನವರೆಗೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಮತ್ತು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 304B ಮತ್ತು 498A 498A ಸೇರಿದಂತೆ ನಿರ್ದಿಷ್ಟ ಭಾರತೀಯ ಕಾನೂನುಗಳ ಅಡಿಯಲ್ಲಿ ವರದಕ್ಷಿಣೆಯ ಪಾವತಿಯನ್ನು ದೀರ್ಘಕಾಲ ನಿಷೇಧಿಸಲಾಗಿದೆ. ವರದಕ್ಷಿಣೆಯು ನಮ್ಮ ಸಮಾಜದಲ್ಲಿ ಸಾಮಾಜಿಕ ಪಿಡುಗಾಗಿದ್ದು, ಮಹಿಳೆಯರಿಗೆ ಸಾಧ್ಯವಾದಂಥ ಚಿತ್ರಹಿಂಸೆ, ದುಷ್ಟರ್ಯ ವಿರುದ್ಧ ನಡೆಸಲು ಪರಿಣಾಮವಾಗಿ ಈ ಪಿಡುಗು ಸಮಾಜದಲ್ಲಿ ಬಡವ, ಮಧ್ಯಮ ಮತ್ತು ಶ್ರೀಮಂತ ವರ್ಗದವರು ಯಾರೇ ಇರಲಿ ಎಲ್ಲರ ಜೀವನವನ್ನು ಬಲಿ ತೆಗೆದುಕೊಂಡಿದೆ. ಆದರೆ ಬಡವರು ಮಾಹಿತಿಯ ಕೊರತೆ ಮತ್ತು ಶಿಕ್ಷಣದ ಕೊರತೆಯಿಂದಾಗಿ ಈ ಪಿಡುಗು ಸುಲಭವಾಗಿ ಬಲಿಯಾಗುತ್ತದೆ. ವರದಕ್ಷಿಣೆ ಪದ್ಧತಿಯಿಂದಾಗಿ ಗಂಡು ಮಕ್ಕಳು ನೋಡುವಷ್ಟು ಮೌಲ್ಯಯುತವಾಗಿ ಹೆಣ್ಣು ಮಕ್ಕಳನ್ನು ನೋಡುವಂತಿಲ್ಲ. ಬಹಳಷ್ಟು ಸಮಾಜದಲ್ಲಿ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಹೊರೆ ಎಂದು ಭಾವಿಸುತ್ತಿದ್ದಾರೆ ಹಾಗೂ ಶಿಕ್ಷಣ ಇನ್ನು ಮುಂತಾದ ಸೌಲಭ್ಯಗಳಲ್ಲಿ 2ನೇ ದರ್ಜೆಗೆ ಸೌಲಭ್ಯ. ವರದಕ್ಷಿಣೆ ಪಿಡುಗನ್ನು ತೊಲಗಿಸಲು ಸರ್ಕಾರವು ಹಲವು ಕಾನೂನು ಮತ್ತು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ವಿವಿಧ ಯೋಜನೆಗಳ ಮೂಲಕ ಹೆಣ್ಣು ಮಕ್ಕಳನ್ನು ಅವರ ಸ್ಥಾನಮಾನವನ್ನು ಹೆಚ್ಚು ಮಾಡುತ್ತಾ ಬರುತ್ತಿದೆ. ಈಗ ಸಮಾಜವು ಪರಿಸ್ಥಿತಿಯನ್ನು ಬಯಸುತ್ತದೆ ಮೂಲಕ ನಾವೆಲ್ಲರೂ ಮುಂದೆ ಹೆಜ್ಜೆ ನೀಡೋಣ. ಅಗತ್ಯವಾದ ಬದಲಾವಣೆಯನ್ನು ತರಬಹುದು. ನಾವೆಲ್ಲರೂ ನಮ್ಮ ಹೆಣ್ಣು ಮಕ್ಕಳ ಮೌಲ್ಯವನ್ನು ಅವರಿಗೆ ಮನದಟ್ಟು ಮಾಡಬೇಕು. ಅಂದಾಗ ಮಾತ್ರ ಅವರು ಬೆಳೆದ ನಂತರ ಅವರಿಗೂ ಮತ್ತು ಉಳಿದವರಿಗೂ ಅವರ ಮೌಲ್ಯದ ಅರಿವು ಗೊತ್ತಾಗುತ್ತದೆ. ಹಲವು ಅಭ್ಯಾಸಗಳನ್ನು ರೂಢಿಸಿಕೊಳ್ಳೋದು ಉತ್ತಮ. ಇವುಗಳು ಯಾವುದೆಂದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು, ಅವರ ಕೆಲವು ಉದ್ಯೋಗಗಳನ್ನು ಸೃಷ್ಟಿಸಿಕೊಡುವುದು ಹಾಗೂ ಸ್ವತಂತ್ರವಾಗಿರಲು ಮತ್ತು ಜವಾಬ್ದಾರಿಯುತ ಶಿಕ್ಷಣವನ್ನು ನೀಡುವುದು. ತಮ್ಮ ಹೆಣ್ಣು ಮಕ್ಕಳನ್ನು ಯಾವುದೇ ತಾರತಮ್ಯವಿಲ್ಲದೆ ನೋಡಿಕೊಳ್ಳುವುದು. ವರದಕ್ಷಿಣೆ ಕೊಡುವ ಅಥವಾ ತೆಗೆದುಕೊಳ್ಳುವ ಅಭ್ಯಾಸವನ್ನು ಪ್ರೋತ್ಸಾಹಿಸದಿರುವುದು. ಅಂದರೆ ಕೆಲವೊಂದು ಬದಲಾವಣೆಗಳನ್ನು ನಮ್ಮ ಸಮಾಜದಲ್ಲೇ ಮಾಡುವುದು ಉತ್ತಮ. ತಂದೆ ತಾಯಿ ಹೆಣ್ಣು ಮಕ್ಕಳನ್ನು ಅವರ ಗಂಡಂದಿರು ನೋಡಿಕೊಳ್ಳುತ್ತಾರೆ ಎಂಬ ಭಾವನೆಯಿಂದ ಅವರ ಶಿಕ್ಷಣದ ಬಗ್ಗೆ ಅಗತ್ಯವಾದ ಗಮನವನ್ನು ಹರಿಸುವುದಿಲ್ಲ. ಸಮಾಜದ ಬಡವ ವರ್ಗದವರು ತಮ್ಮ ಹೆಣ್ಣು ಮಕ್ಕಳ ಹೊರಗೆ ಹಣ ಸಂಪಾದನೆ ಮಾಡಲು ಕಾರಣಕ್ಕಾಗಿ ಅವರು ವರದಕ್ಷಿಣೆ ನೀಡುತ್ತಾರೆ. ಬೇಕಾದ ಉಳಿತಾಯವಾಗುವುದು. ಮಧ್ಯಮ ಮತ್ತು ಮೇಲ್ವರ್ಗದ ಹಿನ್ನೆಲೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋದರೂ ಅವರ ಜೀವನ ವೃತ್ತಿ ಅವಕಾಶಗಳ ಬಗ್ಗೆ ಯೋಚಿಸುವುದಿಲ್ಲ. ಕಾನೂನಿನ ಪ್ರಕಾರವಾಗಿ ವರದಕ್ಷಿಣೆ ನೀಡುವುದೂ ಅಪರಾಧ, ಅದನ್ನು ತೆಗೆದುಕೊಳ್ಳುವುದೂ ಸಹ ಅಪರಾಧವಾಗಿದೆ. ಆದ ಕಾರಣದಿಂದಾಗಿ ಸಮಾಜದಲ್ಲಿ ತಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುವುದು ಅಗತ್ಯವಾಗಿರುತ್ತದೆ. ಶಿಕ್ಷಣ ನೀಡಿದರೆ ಆ ಶಿಕ್ಷಣದಿಂದ ಉದ್ಯೋಗ ಸೃಷ್ಟಿಸಿಕೊಳ್ಳುತ್ತಾರೆ. ಅವರ ತಮ್ಮ ಕಾಲಿನ ಮೇಲೆ ನಿಲ್ಲುವ ಪ್ರಭಾವವನ್ನು ಬೀರಿರುತ್ತಾರೆ. ಆದ ಕಾರಣದಿಂದಾಗಿ ತಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು ಅಗತ್ಯ ಎಂಬುದು ಎಲ್ಲರ ಅಭಿಪ್ರಾಯವಾಗಿರುತ್ತದೆ. ಆದ ಕಾರಣದಿಂದಾಗಿ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಹಾಗೂ ಈ ವರದಕ್ಷಿಣೆ ಪಿಡುಗನ್ನು ತೊಲಗಿಸಿ. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ.
ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 ಎಫ್ಎಂನಲ್ಲಿ.